ಪುಣ್ಯಕ್ಷೇತ್ರದ ಶ್ರೀ ಮದನಂತೇಶ್ವರ ದೇವರು ಹಾಗೂ ಮಹಾಗಣಪತಿಯವರು ಸಮರಿಯವರ ದೇವರುಗಳ ಪಾದಕಮಗಳಿಗೆ ಭಕ್ತಿಯಿಂದ ಪಡಮಡುತ್ತಾ ಮಹಾದ್ವಾರ ರಾಜಗೋಪುರ ಮತ್ತು ರಾಜಾಂಗಣದ ಲೋಕಾರ್ಪಣಾ ಸಮಾರಂಭದಲ್ಲಿ ಜೊತೆ ಸೇರಿದಂತಹ ಎಲ್ಲ ಆತ್ಮೀಯ ಸದ್ಭಕ್ತ ಬಂಧುಗಳನ್ನು ಶ್ರದ್ಧಾಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇವತ್ತಿನ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇವತ್ತಿನ ಈ ಧಾರ್ಮಿಕ ಸಭೆಯಲ್ಲಿ ಈ ಉಪಸ್ಥಿತಿಯನ್ನು ವಹಿಸಿ ನಮಗೆ ಅನುಗ್ರಹ ಸಂದೇಶ ನೀಡಲಿಕ್ಕಿದ್ದಾರೆ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನಂ ಶ್ರೀಮತ್ ಎಡನೀರು ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀ ಪಾದಂಗಳವರು, ಶ್ರೀ ಗುರುದೇವದತ್ತ ಸಂಸ್ಥಾನ ಶ್ರೀಚಂದ್ರ ಒಡೆಯೂರಿನ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು, ಶ್ರೀರಾಮ ಮಾನಿಲದ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಿ ಕೌಸ್ತುಭ ಮಹಾದಾಸ ಪರಮಹಂಸ ಸ್ವಾಮೀಜಿಯವರು, ಅಣ್ಣದಿ ದೂರದಲ್ಲಿರುವಂತಹ ಎಲ್ಲ ಭಗವದ್ ಭಕ್ತರು ನಿಮಗಾಗಿ ಕಾದಿರಿಸಿದಂತಹ ಆಸನದಲ್ಲಿ ಬಂದು ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಬಂದರು ಅಂತ ಹೇಳಿದ್ರೆ 32 ವರ್ಷದ ಗರಿಯನ್ನ ಮುಡಿಗೇರಿಸಿಕೊಂಡಂತೆ ಮತ್ತಷ್ಟು ಈ ಕ್ಷೇತ್ರ ಹೊಟ್ಟೆ ಇದೆ. ನಮ್ಮ ಈ ಕರಾವಳಿ ಕಂಡಂತಹ ನಮ್ಮ ಈ ತುಳು ಅದ್ಭುತವಾದ ಹರಿಯುತ್ತಾ ಇರುವಂತಹ ಎಲ್ಲ ಒಂದು ಶಕ್ತಿಯನ್ನ ಮೀರಿ ದಾನವೇ ಈ ಒಂದು ಕಾಸರಗೋಡು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಪಡೆಯಬೇಕು. ಅದರ ಜೊತೆಗೆ ನಾವು ನೋಡ್ತಾ ಇದ್ದೇವೆ ಕೆ ಶೆಟ್ಟಿ ಅವರು ಕೂಡ ಇದ್ದಾರೆ. ಅವರು ಕೂಡ ಈ ಒಂದು ಕಾಸರಗೋಡಿನ ಅತಿ ದೊಡ್ಡ ದಾನಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಯತಿವರಿಯರ ಸಹಕಾರವನ್ನ ಪಡ್ಕೊಂಡು ಹಿರಿಯರ ಮಾರ್ಗದರ್ಶನವನ್ನ ಪಡ್ಕೊಂಡು ಎಲ್ಲರ ವಿಚಾರಗಳನ್ನ ತಿಳ್ಕೊಂಡು ತುಂಬಾ ದೊಡ್ಡ ಮಟ್ಟದಲ್ಲಿ ದಾನವನ್ನ ನೀಡ್ತಾ ಬಡವರಿಗೆ, ಅಶಕ್ತರಿಗೆ, ಅಸಹಾಯಕರಿಗೆ ಎಲ್ಲರ ಕಂಬನಿಯನ್ನ ಒರೆಸ್ತಾ ಇರುವಂತಹ ಧೀಮಂತ ನಾಯಕ, ಕರ್ನಾಟಕ ಸುವರ್ಣ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಯುತ ಕಲ್ಯಾಣ ಶೆಟ್ಟಿಯವರು ಈ ಒಂದು ಮದವೂರು ಮದನಂತೇಶ್ವರ ದೇವಸ್ಥಾನಕ್ಕೆ ನೀಡಿದ ಕೊಡುಗೆ ಅಪಾರ. ಸಾಧಾರಣವಾಗಿ 3 ಕೋಟಿಯವರೆಗೆ ದಾನವನ್ನ ನೀಡಿ ಈ ಒಂದು ಕ್ಷೇತ್ರವನ್ನ ಇನ್ನಷ್ಟು ರಾಷ್ಟ್ರ ಮಟ್ಟದಲ್ಲಿ ಒಂದು ಆಕರ್ಷಣೀಯ ದೇವತಾ ಸ್ಥಳವಾಗಿ ಆ ಎತ್ತರಕ್ಕೆ ಭಕ್ತಿಯ ಕಂಪನ್ನ ಪಸರಿಸುವಲ್ಲಿ ನಮ್ಮ ಈ ಶೆಟ್ಟರು ನಿಜವಾಗ್ಲೂ ಇದಕ್ಕೆ ನಾವು ಪುಣ್ಯವಂತರು. ಇಂತಹ ಒಂದು ಭಾಗ್ಯ ನಮ್ಮನ್ನ ಅರಸಿಕೊಂಡು ಬಂದಿರುವಂತದ್ದು ನಿಜವಾಗ್ಲೂ ವಿಶೇಷವೇ. ಬೀಡು ಬಿಟ್ಟಿದೆ. ಕಾರುಣಿಕ ಶಕ್ತಿಯ ಮಹಾನ್ ರೂಪ, ಚೈತನ್ಯವಾದ ದಿವ್ಯ ಮೂರ್ತಿಯಲ್ಲಿ ಒಬ್ಬನಾದ ಶಿವನು ಮದನಂತೇಶ್ವರನಾಗಿಯೂ ಉದ್ಭವ ಮೂರ್ತಿಯಾಗಿ ಗಣಪನು ಸಿದ್ಧಿ ವಿನಾಯಕನಾಗಿಯೂ ನೆಲೆಸಿರುವನು. ಮಧುವಾಹಿನಿಯ ದಿವ್ಯ ತಟದಲ್ಲಿ ಬೀಸುವ ತಂಗಾಳಿ ಭಕ್ತನ ಮನದಲ್ಲಿ ಅರಿಷಡ್ ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ